ಈ ಒಂದು ಹೋರಾಟವನ್ನು ಉದ್ದೇಶಿಸಿ ನಮ್ಮ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ದಯಾನಂದ್ ದೊಡ್ಡಮಣಿ ಅನ್ನೋರು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಯಾವ ಒಂದು ಭೀಮಾ ನದಿ ನೀರಿಗಾಗಿ ಏನು ಅಮಾನತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಂತ ಈ ಭಾಗದ ಹೋರಾಟಗಾರರಂತ ಶಿವಕುಮಾರ್ ನಾಟಿಕೇಜಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಅತೀವ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿವರೆಗೂ ಎಲ್ಲ ಹೋರಾಟಗಳು ತಾಲೂಕಿನಲ್ಲಿ ಆಗಿದ್ದಾವೆ. ಆದ್ರೆ ನೀರಿಗಾಗಿ ಹೋರಾಟ ಎಲ್ಲಿ ನಡೀತಪ್ಪ, ಬರೀ ಕಾವೇರಿಯಲ್ಲಿ ನಡೀತದೆ. ಬರೀ ಕಾವೇರಿ ನದಿ ಅಂದ್ರೆ ಕರ್ನಾಟಕದ ಕಾವೇರಿ. ಈ ನದಿಗೂ ಬಹಳ ಜೀವನಾಡಿ ನದಿ ಅದ. ಈ ನದಿಗೂ 3 ಜಿಲ್ಲೆಯಲ್ಲಿ ನಮ್ಗೆ ಸ್ಟೇಟ್ ನಲ್ಲಿ ಹರಿತದ. ಮತ್ತು ಎಷ್ಟು ಹಲವಾರು ತಾಲೂಕುಗಳಿಗೆ ಇದು ಜೀವನಾಡಿ ಅನ್ನೋದಂತ ಅರ್ಥನೇ ಇಲ್ಲ ಈ ಜನರಿಗೆ. ಈ ಒಂದು ಭೀಮಾ ನದಿ ಹೋರಾಟ ಇವತ್ತೇನು ಆಗಲಿರ್ತದ, ಇದು ಮುಂಚೆನೆ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಇದು ಯಾಕೆ ಇಲ್ಲಿವರೆಗೆ ಆಗಿಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಹಿಂದಿನ ನಾಯಕರು, ಹಿಂದಿನ ಸರ್ಕಾರ ಇತ್ತು, ಮಂತ್ರಿ ಇದ್ರು, ಬಹುಶಃ ಆ ಟೈಮ್ಲಿ ಮಾಡಿದ್ರೆ ಇದು ಆಗ್ತಿತ್ತಿಲ್ಲ ಅಂತದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ವಿಷಯವಾಗಿ ರೈತ ಮುಖಂಡರು ನನ್ನ ಹತ್ರ ಬಂದಿದ್ರು. ಆ ಬಂದ ಸಂದರ್ಭದಲ್ಲಿ ನಾನು ವಿಷಯ ಎಲ್ಲ ತಿಳ್ಕೊಂಡು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮಾತಾಡಿದೆ. ಈ ಏನು ಉಜನಿ ಡ್ಯಾಮ್ನ ನೀರು ಬಿಡತಕ್ಕಂಥದ್ದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಅವರು. ಟೆಕ್ನಿಕಲ್ 2 ರಾಜ್ಯಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಇದು, ಇದಕ್ಕೆ ಕೇಂದ್ರ ಸರ್ಕಾರನು ಮಧ್ಯಂತರ ಬರಬೇಕಾಗ್ತದ. ಇದು ಈ ಏನು ಒಪ್ಪಂದ ಏನಾದಲ್ಲ 60 ವರ್ಷಗಳ ಹಿಂದೆ ಆಗಬೇಕಾಗಿತ್ತು. ಆ 60 ವರ್ಷಗಳ ಹಿಂದೆ ಇದಕ್ಕೆ ಯಾರು ಒಪ್ಪಂದಕ್ಕೆ ಸಹಿ ಹಾಕಿಲ್ಲ, ಈ ಒಪ್ಪಂದ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಟೆಕ್ನಿಕಲ್ ಇಶ್ಯೂ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋರಾಟ ಮಾಡಕತ್ತಾರೆ ಶಿವಕುಮಾರ್ ನಾಟಿಕರ್ ಅವರು. ಈ ಹೋರಾಟಕ್ಕೆ ಇನ್ನೊಂದು ನಾನು ಬಹಳ ನಮ್ಮ ಎಲ್ಲಾ ರಾಜಕೀಯ ಮುಖಂಡರಲ್ಲಿ, ಪಕ್ಷದ ರಾಜಕೀಯ ಧುರೀಣರಲ್ಲಿ, ವ್ಯಾಪಾರಸ್ಥರಲ್ಲಿ, ಗಣ್ಯರಲ್ಲಿ ಮತ್ತು ರೈತರಲ್ಲಿ ಏನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತಂದ್ರೆ, ಎಲ್ಲರೂ ಬಂದಿದ್ದಕ್ಕೆ ಏನು ಬೆಂಬಲ ಸೂಚಿಸುತ್ತೀರಿ. ಇದು ನಮ್ಮ ತಾಲೂಕಿನಲ್ಲಿ ಬಹಳ ಒಂದು ಶಕ್ತಿಶಾಲಿ ಆದಂತ ಒಂದು ವಿಷಯ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ವಿಷಯ ನಾಟಿಕರ್ ಮಾಡತಾರಪ್ಪ, ನಾಟಿಕರ್ ಮಾಡಿಬಿಡು ಅಂತ ನಂದು ಹಿಂದೂ ಕೂತು ಸಪೋರ್ಟ್ ಇಲ್ಲ. ಯಾರು ಎಲ್ಲರೂ ಮುಂದೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನು ಸೂಚಿಸ್ತದಪ್ಪ ಅಂದ್ರ, ನಾವ್ಯಾರು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇಲ್ಲಿ ಹೊರತಾಗಿಲ್ಲ. ತಾಲೂಕಿನ ವಿಷಯ ಅಭಿವೃದ್ಧಿ ವಿಷಯ ಬಂದಾಗ ಮತ್ತು ತಾಲೂಕಿನ ಏನು ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಒಂದು ಅನ್ನೋದನ್ನ ಏನ್ ನಮ್ಮ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಶಾಸಕರಂತ ನಮ್ಮ ನಾಯಕರಂತ ಎಂ ಆರ್ ಪಾಟೀಲ್ ಜಿ ಅವರು ಎಲ್ಲರೂ ಬಂದು ಏನು ಬೆಂಬಲ ಸೂಚಿಸಿದ್ದಾರೆ. ಅವರಿಂದ ಅತೀವ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ತಾಲೂಕಿನ ಜನ ಒಂದಾಗಿ ಏನೋ ಒಂದು ಹೋರಾಟ ಮಾಡಿದ್ರ 60 ವರ್ಷ 100 ವರ್ಷದ ಹಿಂದಿನ ಕಾರಣದ್ರು ತಿದ್ದುಪಡಿ ಮಾಡಬಹುದು. ಅದಕ್ಕೆ ಬಹಳ ಗಟ್ಟಿಯಾಗಿ ನಿಲ್ಲಬೇಕಾಗ್ತದ. ನಾವು ತಿಳ್ಕೊಂಡ ಪ್ರಕಾರ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಅದ. ಈಗ ಮಹಾರಾಷ್ಟ್ರದ ನೀರು ಬಿಡ್ಬೇಕಾದ್ರ, ಬಟ್ ಈ ಶ್ರದ್ಧೆ ಬಿಡ್ಬೇಕಪ್ಪ ಅಂದ್ರೆ ಕರ್ನಾಟಕದ ನೀರು ಸ್ವಲ್ಪ ತಗೋಬಹುದು. ನಾವು ಅಷ್ಟು ತೋತೀವಿ ಇರ್ತೇವೆ ಅನ್ನೋದೊಂದು ಇದು ಇಲ್ಲ. ಬಟ್ ಅವರು ಅಮಾನತು ಉಪವಾಸ ಸತ್ಯಾಗ್ರಹ ಗೊತ್ತಾರ. ಅವರಲ್ಲಿ ಮನವಿ ಏನಪ್ಪಾ ಅಂದ್ರೆ, ಈ ಟೆಕ್ನಿಕಲ್ ಇಶ್ಯೂರಿಂದ ಇದು ಲೇಟ್ ಆಗಬಹುದು, ತಾವುಗಳು ಅದಕ್ಕೆ ಸ್ವಲ್ಪ ಸ್ಪಂದನೆ ಮಾಡ್ತೀರಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ತಮ್ಮೆಲ್ಲರ ರೈತ ಮುಖಂಡರಲ್ಲಿ, ಈ ಮತ್ತು ರಾಜಕೀಯ ಧೋರಣೆಯಲ್ಲಿ ಪಕ್ಷಾತೀತವಾಗಿ ತಾವೆಲ್ಲ ಬಂದಿದ್ದೀರಿ, ವ್ಯಾಪಾರಸ್ಥರು ಬಂದಿದ್ದೀರಿ, ಎಲ್ಲಾ ಸಂಘ ಸಂಘಟನೆಗಳು ಬಂದಿದ್ದೀರಿ, ಎಲ್ಲಾ ಸಮಾಜದ ಮುಖಂಡರು ಬಂದಿರಿ. ನಾಳೆ ಮುಂಜಾನೆ ಈ ಏನು ಪ್ರತಿಭಟನೆಗೆ ತಾವೆಲ್ಲರೂ ಬೆಂಬಲ ಸೂಚಿಸಬೇಕಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಮತ್ತೆ ಈ ಸ್ಟ್ರೈಕ್ ಏನದಲ್ಲ, ಈ ನಾಳಿಂದು ಇತಿಹಾಸ ಸ್ಟ್ರೈಕ್ ಆಗಬೇಕು. ಅಫ್ಜಲ್ಪುರದಲ್ಲಿ ಇದುವರೆಗೆ ಆಗಿಲ್ಲ, ಆಗಬಾರದು ಮುಂದ ಅಂತ ಸ್ಟ್ರೈಕ್ ಆಗಬೇಕು. ಯಾಕಂದ್ರೆ ಇಂಥ ಒಂದು ಇಶ್ಯೂ ಚಾಲಾಗಿದ್ದು ಇದು 60 ವರ್ಷದ ಟೆಕ್ನಿಕಲ್ ಇಶ್ಯೂ ಅದ, 100 ವರ್ಷದ ಎಲ್ಲ ಮಾಯ ಆಗಬೇಕು. ಎಲ್ಲಾ ಇಶ್ಯೂನು ಮುಗಿದು ನಾಳೆ ನಮಗೆ ನ್ಯಾಯ ಸಿಗಬೇಕು. ಅದು 1 ದಿವಸ ಸರಿ, 2 ದಿವಸ ಸರಿ, ಅದಕ್ಕೆ ಏನು ಟೆಕ್ನಿಕಲ್ ಇಶ್ಯೂ ಹೋಗ್ಬೇಕಪ್ಪ ಅಂದ್ರೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕಾಗ್ತದ. ತಾಲೂಕಿನಾದ್ಯಂತ ಎಲ್ಲರೂ ಹೋರಾಟಕ್ಕೆ ಅಣಿಯಾಗಬೇಕಾಗ್ತದ. ಎಲ್ಲರೂ ಕೂಡಿ ಗಟ್ಟಿ ದನಿಯಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಿದ್ರೆ ಈ ಏನು ಇಶ್ಯೂಕ ಉಳಿಯಲ್ಲ ಅಂತ ನಾನು ಅಂದ್ಕೋತೀನಿ. ಅದಕ್ಕಾಗಿ ತಮ್ಮೆಲ್ಲರೂ ಏನು ಬೆಂಬಲ ಸೂಚನೆ ತಮ್ಮಲ್ಲಿ ಎಲ್ಲರಿಗೂ ತಮ್ಮಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಶಿವಕುಮಾರ್ ನಾಟಿಕರ್ ಅವರಿಗೆ ಹೆಚ್ಚಿನ ಬೆಂಬಲವನ್ನು ಸೂಚಿಸುತ್ತಾ, ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಇರ್ತೀವಿ. ನೀವು ಯಾವಾಗಲೂ ನಿಮ್ಮ ಹೋರಾಟಕ್ಕೆ ನಮ್ಮ ಇದು ಸಹಕಾರ ಇದ್ದೇ ಅದ. ಬಟ್ ಇವತ್ತಿನ ಹೋರಾಟ ಬಹಳ ಉತ್ತಮವಾದ ಹೋರಾಟ ತಾವು ಕೈಗೊಂಡಿರಿ. ತಮಗೆ ನಾವು ಯಾವುದೇ ಕಾರಣಕ್ಕೂ ತನು ಮನ ಧನ ಎಲ್ಲಾ ಸಹಕಾರ ತಮಗ್ ಮಾಡ್ತೀವಿ. ನಿಮ್ ಜೊತೆ ನಾವಿರ್ತೀವಿ, ರಾತ್ರಿ ಹಗಲು ಕೂಡ ನಿಮ್ ಜೊತೆ ಇರ್ತೀವಿ ಅನ್ನೋದು ಆಶ್ವಾಸನೆ ಕೊಟ್ಟು ನಾವು ಇಲ್ಲೆಲ್ಲ ಕರೆಸಿ ನಮಗೆ ಮಾತಾಡಕ್ಕೆ ಅವಕಾಶ ಮಾಡೋದು ತಮ್ಮೆಲ್ಲರೂ ಧನ್ಯವಾದ. ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಫ್ಜಲ್ಪುರ್.